ಕುರ್ಚಿ ಹೊಡ್ತಾರಪ್ಪ. ಅಯ್ಯೋ ಹಳದ ನನ್ ಡ್ರೆಸ್ಸಿಂಗ್ ಎಲ್ಲ ಹೊಡೆದು ಹಾಕ್ಬಿಟ್ಟಿದೆ. ನೋಡ್ದಮ್ಮಣ್ಣಿ ಹೆಂಗೈತೆ, ಇನ್ನೊಂದು ಕಿತ್ತಾದ್ನ ಮುಟ್ ನೋಡು. ಒಂದು ಸಲ ಗುದ್ದದ ಅಂದ್ರೆ ಗಿರ್ಗಿಟ್ಲೆ ಮ್ಯಾಗ ಕುಂಡ್ರಿಸ್ಬಿಡ್ತೈತೆ, ಗಿರ್ಗಿಟ್ಲೆ ಮ್ಯಾಗೆ. ಪ್ಲೀಸ್ ನಾಟ್ ಪೀಡ ತಳ್ಳಿ ಆಚೆ. ಏ ತಮ್ಮಯ್ಯ, ಈ ಅಣ್ಣ ಯಾವನಲ್ಲ ಗಿಣಿ ಮರಿ ಇದ್ದಂಗೆ. ಈ ಅಮ್ಮಯ್ಯ ಏನ್ ಹೇಳಿದ್ರು ಕಡೆ ಹೇಳ್ತು ಮಾತ್ರ ಇವನ್ ಹೇಳ್ತಾನೆ, ಮಾರಮ್ಮ ತಮಟೆ ಭಾರತಂಗೆ. ಪ್ಲೀಸ್ ನಾಟ್. ಸಾಕ್ ಬಾಯ್ ಮುಚ್ಚ. ಅವನೇ ಬಾಯಿ ಮುಚ್ತಾನೆ. ಈ ಮನೆಯಲ್ಲಿ ದೊಡ್ಡವರು ಚಿಕ್ಕವರು ಎಲ್ಲ ಅವನ ತರ ಸೇರ್ಕೊಂಡಿರುವಾಗ ಬುದ್ಧಿವಂತರಾದ್ರೆ ನಾವು ಬಾಯಿ ಮುಚ್ಕೊಂಡಿರ್ಬೇಕು, ಇಲ್ಲ ಈ ಹಾಳ್ ಮನೆಯಿಂದ ದೂರ ಹೊರಟೋಗ್ಬೇಕು. ಹೌದೌದು, ಮೊದಲು ಹೊರಟೋಗ್ಬಿಡ್ಬೇಕು. ಏನ್ರಿ ನಿಂತು ನೋಡ್ತಾ ಇದ್ದೀರಾ? ನೀವು ಕಾಲ್ ಮುರ್ಕೋಬೇಕೇನು? ದಿವಸ ಹೀಗೆ ಒಬ್ರು ಕಾಲು ಮುರಿತಾ ಇರ್ಲಿ, ನೀವ್ ನೋಡ್ತಾ ಇರಿ. ಒಳ್ಳೆ ಕುಚ್ಚಿರ ಸಂತೆ ಆಗೋಗ್ಬಿಡ್ತು. ಚಿಚ್ಚಿ ಮತ್ತೆ ನನ್ ಮೈಲಾರಿನ ಯಾಕೆ ಹೊಡಿಬೇಕಾಗಿತ್ತು? ಅದು ಸುಮ್ಮನೆ ಬಿಟ್ಬಿಡ್ತಾಯ್ತಾ? ಅದಕ್ಕೇನು ಬುದ್ಧಿ ಇರಕ್ಕಿಲ್ವಾ? ಹಿಡಿಯಲ್ಲ ಮೈಲಾರಿ ಬರ್ಲ. ನಿನ್ ಮಾತಿಗೆ ಅಳಬೇಕು ನಡ್ಬೇಕು ನನ್ಗೊಂದು ಅರ್ಥವಾಗ್ತಾ ಇಲ್ಲಪ್ಪ. ಪಲ್ವಿ ಪಲ್ವಿ ಬ್ಯಾಡ ಕಣೆ, ಬ್ಯಾಡ್ವೇ, ನನ್ ಮಾತ್ ಕೇಳೆ ಪ್ಲೀಸ್. ಪ್ಲೀಸ್ ಇಲ್ಲ ಗೀಜು ಇಲ್ಲ. ಆ ಟಗರ್ ನೆಗೆದ್ಬಿಟ್ಟು ಹೋದ್ಮೇಲೆ ನಮ್ಮಪ್ಪನ ಮನೆಗೆ ಫೋನ್ ಮಾಡಿ ಆಮೇಲೆ ಬರ್ತೀನಿ. ಆ ಟಗರ್ ಮನೆ ಬಿಟ್ಟು ಆಚೆ ಹೋಗ್ಬೇಕು ತಾನೆ? ಹೌದು. ಸ್ವಲ್ಪ ನಿಧಾನ ಮಾಡು, ಅದಕ್ಕೆ ನಾನೊಂದು ದಾರಿ ಮಾಡ್ತೀನಿ. ಯಾಕೆ ಕುಕ್ಕತ್ತಾಯ್ತದು?
ಏನಲೇ ನನ್ ಮೈಲಾರನ್ ಕತ್ಕೊಂಡು ಹೋಗಕ್ ಬಂದಿದ್ಯಾ? ಅಲ್ಲ ಬುದ್ಧಿ, ಇಲ್ಲ ಬುದ್ಧಿ, ನಾವು ಖಂಡಿತ ಕಳ್ರಲ್ಲ ಬುದ್ಧಿ. ನಾವು ವ್ಯಾಪಾರ ಮಾಡೋರ್ ಬುದ್ಧಿ. ನಮ್ಗೆ ಹಣ ಕೊಟ್ಟು ಈ ಕುರಿ ತಗೊಂಡೋಗಿ ಕತ್ತರಿಸಾಕ್ಬಿಡು ಅಂತ ಮನೆಯವರವರಲ್ಲ, ಆಗ ಲಾಯರ್ ಸಾಹೇಬ್ರು ಅವರೇ ಹೇಳಿದ್ದು ಬುದ್ಧಿ. ಎಲ್ಲಿಗೆ ಹೋಗ್ತಾ ಇರೋದು ನೀನು? ಮನಮುರ್ಖ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನನ್ನ ಮೈಲಾರನ್ನ ಕಳ್ಪಟ್ಟಿ ಮಕ್ಕಳು ಮಾರ್ಕೊಳಕ್ಕೆ ಏನ್ ದಿವಸದಿಂದ ಕಾಯ್ಕೊಂಡಿದ್ದಲ್ಲ, ಏನ್ ಮಾಡಿದ್ದಲ್ಲ ನನ್ನ ಮೈಲಾರನಿಗೆ? ಹೇಳಲೆ, ಯಾಕಲೇ ಮಾರ್ಕೊಂಡಿದ್ದ ನನ್ನ ಮೈಲಾರನ? ಕೊಂದಾಕ್ಬಿಡ್ತಿದ್ರಲ್ಲ ನನ್ನ. ಸ್ವಲ್ಪ ಇರ್ರಿ, ನಾನು ವಿಚಾರಿಸ್ತೀನಿ. ಬಿಡಪ್ಪ ಇಲ್ಲಿ. ಕಿರಣ, ಏನಪ್ಪ? ಮಾವಯ್ಯ, ಈ ಗಂಡ ಹೆಂಡತಿರಿಬ್ರು ಸೇರ್ಕೊಂಡು ನನ್ ಮೈಲಾರಿನ ಕುರಿ ಕುಯ್ಯ ಕಸಾಬನ್ ಸಾಹೇಬ್ರಿ ಮಾರ್ಕೊಂಡ್ಬಿಟ್ಟವ್ರೆ. ನಾನ್ ಮನೆ ಕಡೆ ನಿದ್ದೆ ಮಾಡ್ತಿದ್ದೆ, ಇದ್ದಕ್ಕಿದ್ದಾಗೆ ನನ್ನ ಮೈಲಾರಿ ಕೂಕಂಡಂಗಾಯ್ತು. ಎದ್ದೋಗಿ ಆಚೆ ಕಡೆ ನೋಡ್ತೀನಿ, ಕಳ್ಬುಡ್ಡಿ ಮಕ್ಕಳು ನನ್ ಮೈಲಾರಿನ ಎಳ್ಕೊಂಡು ಹೋಯ್ತಾವ್ರೆ. ಆಗ ನಾನೇನಾನ ಅಲ್ಲಿಗೆ ಹೋಗಿದ್ರೆ ಈಟೊತ್ತಿಗೆ ನನ್ ಮೈಲಾರಿ ಬ್ಯಾಂದೋಯ್ತಿತ್ತು. ಅನಿರೀಕ್ಷಿತ ಏನೋ ನಡೆದೋಗುತ್ತಪ್ಪ, ತಲೆ ಹೋಗುವಂತದ್ದು ಏನು ಇಲ್ಲ. ಇದಕ್ಕೆಲ್ಲ ಕೈ ಮಿಲಾಯಿಸೋದು ಅಂದ್ರೆ ಏನ್ ಅರ್ಥ? ಬಿರಣ್ಣ, ಇನ್ ಮೇಲೆ ಈ ತರ ಆಗದಾಗ ನಾನು ನೋಡ್ಕೊಳ್ತೀನಿ, ನೀ ಹೇಳಬೇಡ. ನಿನಗೂ ಸುಮ್ನೆ ನನಗೋಸ್ಕರ ನೀನ್ ಸುಮ್ನೆ ಬರ್ತೀವಿ ಇಲ್ವೋ? ಬರ್ತೀನಿ. ಬಾ. ಅವಯ್ಯ ಅಪ್ಪ ಯಾವಾಗ ಬರ್ತಾರೆ? ಬರ್ತಾರಪ್ಪ, ಬರ್ತಾರೆ, ಬೇಗ ಬರ್ತಾರೆ. ಬಾ, ಮೈಲಾರಿನ ಕರ್ಕೊಂಡ್ ಬರ್ತೀನಿ. ಹೋಗ್ ಕರ್ಕೊಂಡು ತಾಳಪ್ಪ, ನಾನು ಬರ್ತೀನಿ. ಕಿರಣ, ಹೆಂಗೈತೆ? ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಪ್ಪ. ಇದೇನಿದು ನೋಡು, ಈ ಬಟ್ಟೆ ಹಾಕೊಂಡಾಗ್ಲೂ ಈ ತರ ಆಡ್ತಾರೇನಪ್ಪ? ಬಿಗಿತೈತಲ್ಲ ಪಟ್ನ ಸರ್ಟ್ ಎಲ್ಲ ಹಾಗೆ ಬಿಗಿ. ಇದೇನದು? ಏನದು? ಇದಾ ಬೊಂಬಾಯಿನಲ್ರು ನನ್ನ ಸ್ನೇಹಿತರಿಗೆ ಕಾಗದ ಬರಿತಾ ಇದ್ದೀನಪ್ಪ. ಒಟ್ಟೋಯ್ತದ ಅಲ್ಲಿಗೆ? ಓಹೋ, ನಂಗೊಂದ್ ಬರ್ಕೊಡು ಮತ್ತೆ. ನಿನಗ? ನಮ್ಮ ಅಪ್ಪಯ್ಯ ಅವಯ್ಯ ಜುಂಜಪ್ಪನಗ ಬರಿತೀನಪ್ಪ, ಬರಿತೀನಿ. ಅದೇನ್ ಹೇಳು, ಕೂತು. ಏನಪ್ಪ? ಅವಯ್ಯ, ಅಪ್ಪಯ್ಯ, ಅವತ್ ನೀವಿಬ್ರು ಸೇರ್ಕೊಂಡು ನನ್ನ ಅಟ್ಟಿಯಿಂದ ಆಚೆ ತಳ್ಳಿಬಿಟ್ರಿ. ಇರ್ಲಿ ಇರ್ಲಿ. ನಾನು ಮಾವನ್ಗೆ ಹೇಳ್ಬಿಟ್ಟಿವ್ನಿ ನಿಮ್ಮಿಬ್ರು ಇಲ್ಲಿ ಕರ್ಸ್ಕೊಳಕ್ಕೆ. ಅವನು ಒಪ್ಕೊಂಡ್ಬಿಟ್ಟವ್ರಿ ಅಲ್ವಾ? ಹೌದಪ್ಪ. ಆಮೇಲೆ ನೀನ್ ಕೊಟ್ಟಿದ್ದಲ್ಲ 5 ರೂಪಾಯಿ, 5 ರೂಪಾಯಿ. ನಮ್ಮ ಅವ್ವಯ್ಯ ನನ್ ಕೈಯಾಗೆ 5 ರೂಪಾಯಿ ಕೊಟ್ಟಿದ್ರು. ಅದ್ರಲ್ಲೇ ಇಟ್ಕೊಂಡಿವ್ನಿ. ಹೌದಾ? ಅದನ್ನು ಬರಿಲ್ಲ. ಆಮೇಲೆ ಅವನವನಲ್ಲ, ಚಿಕ್ಕಣ್ಣ, ಅವನು ನನ್ನ ಮೈಲಾರಿನ ಕುರಿ ಕುಯ್ಯ ಕಸಾಪನ ಸಾಹೇಬ್ರಿಗೆ ಮಾರ್ಬಿಟ್ಟಿದ್ದ. ನಾನು ಇಲ್ಲೇ ಇದ್ಬಿಟ್ರೆ ನನ್ನ ಯಾರಿಗಾನ ಮಾರ್ಬಿಡ್ತಾರೆ ಅಷ್ಟೇ. ಅಲ್ಲ, ಅವತ್ ನೀನು ಅಪ್ಪಯ್ಯ ಇಬ್ರು ನೀನ್ ನನ್ ಮಗನೇ ಅಲ್ಲ, ಹೊಂಟೋಗು ಹೊಂಟೋಗು ಅಂತ ತಳ್ಬಿಟ್ರಲ್ಲ. ನಿಮ್ ಕಳ್ ಚುರುಕನ್ನಿಲ್ವಾ? ನಿಮ್ಮಿಬ್ಬರಿಗೂ ಭಾರವಾಗಿ ಹೋಗಿದ್ನ ನಾನು. ಆವತ್ತಿನಿಂದ 2 ವರ್ಷ ನಿಮ್ಮಿಬ್ಬರನ್ನು ನೆನೆಸ್ಕೊಂಡು ಕಳಿಸಿ ನಿಮ್ಮ ಒಬ್ಬಯ್ಯನ್ನು ಅಪ್ಪನ್ನು ಕರೆಸ್ಬಿಡ್ತೀನಪ್ಪ. ಬೇಡ ಅವಯ್ಯ, ನಾನ್ ನಿನ್ನ ನೋಡ್ಲೇಬೇಕು. ಅಪ್ಪಯ್ಯನ ಕರ್ಕೊಂಡು ಬೆನ್ನ ಬಂದು ಬಿಡು, ಮರಿಬೇಡ. ಇತಿ ನಿಮ್ಮ ಬೀರ. ಇಷ್ಟೇ ಬರ್ದಿರೋ. ನನ್ ಮಗ, ನನ್ ಬೀರ ಹೆಂಗ್ ಹತ್ಕೊಂಡ್ ಕಾಗ್ದ ಬರ್ದವ್ನೆ. ಇದನ್ ನೋಡಿದ್ಬೇಕು ಇನ್ನೂ ಹಿಂಗ್ ನಿಂತಿದ್ದೀಯಲ್ಲ. ನೀನೇನ್ ಮನ್ಸನ ಮಾರನ? ನಾ ಏನ್ ಮಾಡ್ಲಿ ಕೆಂಚಿ, ಏನ್ ಮಾಡ್ಲಿ ನಾನು? ಹೋಗವ ನಡಿ. ನನ್ ಪರಾಣ ಹೋಗೋಕ್ ಮುಂಚೆ ನನ್ ಕಂದನ್ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಹಂಗೆ ಆಗ್ಲಿ. ನಡಿ ಮಲ್ಲಮ್ಮ, ನಡಿ ಹೋಗೋಣ, ನಡಿ. ಒಪ್ಪಿಟ್ಟು ಅಂದ್ರೆ ಜೀವನೇ ಬಿಡುತ್ತೆ ನನ್ ಬೀರ. ಉಸಾರ
ಹುಷಾರಿಲ್ಲ ಅಂತ ಮನೆ ಕಂಡಿದ್ದಿ, ಈಗ ಯಾಕದೆಲ್ಲ? ಹುಷಾರಿಲ್ಲ ಅಂತ ಬರೀ ಕೈಲಿ ಹೋಗದ? ಅವಾಗಿಂತ ಹೆಚ್ಚ ನನ್ ಪರಾಣ. ನಡಿ ಮಲ್ಲಮ್ಮ ನಡಿ. ಸೋಮ್ಗೆ ಹೇಳಿದ್ದೆ ನಿಮ್ಮನ್ನ ಒಂದ್ಸಲ ನಮ್ಮನೆಗೆ ಕರ್ಕೊಂಡು ಬನ್ನಿ ಅಂತ. ಇವತ್ತೇ ಕರ್ಕೊಂಡು ಬಂದರು. ಕರ್ಕೊಂಡ್ ಬಂದ್ಬಿಟ್ಟ, ಇಲ್ಲಿ ಕುಂಡ್ರಿಸ್ಬಿಟ್ಟ, ಮಾತಾಡ್ತಾ ಕೂತಿರು ಅಂತ ತಾನು ಗಾಡಿ ಬಿಟ್ಬಿಟ್ಟ. ಏ ತಮ್ಮಯ್ಯ, ಏ ತಮ್ಮಯ್ಯ, ಯಾಕೆ ನನ್ ನೋಡಿದ್ರೆ ಹೆದರಿಕೆನಾ? ಅದ್ಯಾಕೆ ಹೆದರ್ಕಬೇಕು? ನೀನೇನು ಹುಲಿನಾ ತ್ವರಾನ? ಮತ್ತೆ ಸುಮ್ಕೆ ಜೊತೆಯಾಗಿರ್ಲಿ ಅಂತ. ಫೋಟೋ ಫೋಟೋ ನಿಂದು. ಡಾನ್ಸು ಡಾನ್ಸು ಕುಂಟ ಕುಂಟ ಬಹು ಚಂದಾಗೈತೆ. ಹಿಂಗ್ ನಿಂತ್ ಬಿಟ್ಟಿದ್ಯಾ ಹಿಂಗೆ? ಹಿಂಗ್ ಎಲ್ಲ ಇವನ ಇದ್ಯಾನ? ಬೈನಾಕ್ಯುಲರ್. ಹಂಗಂದ್ರೇನ? ಇದ್ರಲ್ಲಿ ನೋಡಿದ್ರೆ ದೂರದಲ್ಲಿ ಇರೋದೆಲ್ಲ ಹತ್ತಿರದಲ್ಲಿ ಕಾಣುತ್ತೆ. ಓ ಓ ಭೂತ್ ಕನ್ನಡಿ, ಭೂತ್ ಕನ್ನಡಿ, ಭೂತ್ ಕನ್ನಡಿ. ಹಿಂಗ ಹಾಗಲ್ಲ, ಈಗ ನೋಡಿ. ಏನೇ ಇವನ ಎಲ್ಲ ಬಡ್ಡಿ ಮಗಂತೆ. ಅಯ್ಯಪ್ಪ ರೇಷ್ಮವ, ನೀ ಮೈ ಮೇಲೆ ಬಿದ್ದಂಗ ಆಯ್ತದೆ. ಅಲ್ಲಿಂದ ನೋಡಿ ಎಲ್ಲ ಹತ್ತಿರದಲ್ಲೇ ಕಾಣುತ್ತೆ. ಹಂಗ ನೋಡುವ ನೋಡುವ ನೋಡುವ. ಎಲ್ಲ ಪಕ್ಕದಾಗೆ ಕಾಣ್ತೈತೆ. ಇದೇನ ನೀನ್ ಮಾಡ್ತಾ ಇರೋದು? ಅಯ್ಯೋ ಮಕ್ಕಳತ್ರ ಮಕ್ಕ ತಗೊಂಡೋಯ್ತಾವನೆ. ನನ್ ಕೋಪ ಬಂದ್ರೆ ಸುಮ್ಮನೆ ಇರಕ್ಕಿಲ್ಲ. ಯಾರನ್ನ ಬೈತಾರ ನೀವು? ನಮ್ಮ ಅಣ್ಣಯ್ಯ. ಏನ್ ಹೇಳಿ ರೇಷ್ಮ ಮತ್ತು ಹೇಳ್ಕೊಳಕ್ಕೆ ನಂಗೆ ನಾಚಿಕೆ ಆಗ್ತೈತಿ. ನಮ್ ಶಿವಣ್ಣಯ್ಯ ಅವನಲ್ಲ, ಅವನು ಆ ಮನೆಯಾಗೆ ಒಂದ್ ಹೆಣ್ಣನ ಗಟ್ಟಿ ತಪ್ಪಿಡ್ಕೊಂಡ್ಬಿಟ್ಟವನೆ. ಮಕ್ಕಳತ್ರ ಮಕ್ಕ ತಗೊಂಡು ಹೋಗ್ಬಿಟ್ಟವನೆ. ಮೀಸೆ ಚುಟ್ಟಕ್ಕಿಲ್ಲ ತುಟಿಯಾಗೆ. ಚುಟ್ಟ ಇದಲ್ಲ ಅಲ್ವಾ? ಒಸಿರು ಒಸಿರು ಇದು ತಗ. ಸೋಮ ಬಂದ್ಬಿಡ್ತಾಳೆ. ಹಾಕಿಲ್ಲ ಹಾಕಿಲ್ಲ ಹಾಕಿಲ್ಲ. ಐ ಆಮ್ ಸೋ ಸಾರಿ ಸೀಮಾ. ಆ ಸ್ಕೂಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆಯಲ್ಲ, ಅಲ್ಲೊಬ್ಬ ಸ್ವಾಮಿಗಳು ಬಂದ್ಬಿಟ್ರು. ಅವರು ಬ್ರಹ್ಮಚರ್ಯ ವೈರಾಗ್ಯ ಅಂತ ಗಂಟ್ಲೆ ಮಾತಾಡ್ತಾ ನಿಂತ್ಬಿಟ್ರು. ಹೊತ್ತೋದ್ದೇ ಗೊತ್ತಾಗ್ಲಿಲ್ಲ, ಏನ್ ಮಾಡ್ಲಿ? ನಿಮ್ಗೇನು ಏನೋ ಒಂದು ಕಾರಣ ಹೇಳ್ತೀರಾ, ಸಾರಿ ಅಂತೀರಾ. ಸಿನಿಮಾ ಸಿನಿಮಾ ಅಂತ ಜಪ ಮಾಡ್ತಾ 1.5 hours ಇಂದ ಕಾದು ಕಾದು ಬೋರಾಗಿ ತಲೆ ಚಿಟ್ಟು ಹಿಡಿತು ನನಗೆ. ತಪ್ಪಾಯ್ತು ಅಂತ ಹೇಳಿದ್ನಲ್ಲ ಸೀಮಾ. ನೋಡು, ಹೇಗೂ ಲೇಟ್ ಆಗೋಯ್ತು. ಊಟ ಮುಗಿಸ್ಕೊಂಡು ನೈಟ್ ಶೋ ಹೋಗೋಣ. ರವಿನೂ ಪಲ್ಲವಿನೂ ಕಂಪನಿ ಕೊಡ್ತಾರೆ. ಪ್ಲೀಸ್ ಸೀಮಾ. ಅಯ್ಯಪ್ಪ ಅಯ್ಯಪ್ಪ, ಓಡಿ ಓಡಿ ನನ್ ಕಾಲುಗಳು ಎರಡು ಬಿದ್ದೋದ್ವು. ಅದೇಟ್ ಬೇಗ ಡರ್ ಕುಟ್ಕೊಂಡ್ ಬಂದ್ಬಿಟ್ಟೆ ನೀನು. ಅಣ್ಣ ಅಣ್ಣ ಅಂತ ಕೂಗ್ತತೆ ಕೇಳಲಿಲ್ವ ನಿಂಗೆ? ನೀನ್ ಯಾವಾಗ ಕೂಗ್ಯೋ? ಅದೇ ಆ ಕಿಲಿಬ್ನ ಕುಣಿತಳಲ್ಲ ರೇಷ್ಮವ, ಅವಳ ಮನೆ ಪಕ್ಕದಾಗೈತಲ್ಲ ಮಾಡಿ. ಅದೇ ಆ ಮಂಗನ ಮುಸ್ಲಿವನ್ನ ಗೋಟ್ಟಾಗಿ ತಪ್ಕೊಂಡು ಮಕ್ಕದ ಹತ್ರ ಮಕ ತಕೊಂಡೋಗಿದ್ದೆ. ಮಕ್ಕದ ಹತ್ರ ಮಕ ತಕೊಂಡೋಯ್ತಿಯಲ್ಲ, ನಿನ್ ಮೀಸ ಅವ್ಳು ತುಟಿಗೆ ಚುಚ್ಚಾಕಿಲ್ವಾ? ಯಾರು ಯಾರು ಹೇಳು? ಯಾರಪ್ಪದು? ಅವಳೇ ಮಂಗನ ಮುಚ್ಚವಳು. ಏ ಅಣ್ಣ, ಅತ್ಯವ ಕೇಳ್ತಾವಳು, ಹೇಳು. ಇದ ನೀವು ಲೇಟಾಗಿ ಬಂದಿದ್ದಕ್ಕೆ ಕಾರಣ? ಸೀಮಾ, ಈ ಎಕರೆ ಪಕ್ಕದ ಏನೋ ಹೇಳ್ತಾನೆ, ಅದನ್ನ ನಂಬ್ತೀಯಾ? ಅವನಿಗೆ ತಲೆ ಕೆಟ್ಟೋಗಿ. ನಂಗೆ ತಲೆ ಕೆಟ್ಟೈತಾ? ಏ ನಸ್ಕುನಿಕಾಯಿ, ನೀವಿಬ್ರು ಆ ಮಾಡಿಯಾಗೆ ಒಬ್ರನ್ನೊಬ್ರು ತಪ್ಕೊಂಡ್ ಕುಂತಿರ್ಲಿಲ್ಲ. ಅತ್ಯವಾ, ಆ ರೇಷ್ಮವನ್ ಮನೆಯಾಗೆ ಒಂದ್ ಕೂತ್ಕಂಡಿ ಐತೆ. ಅದ್ರಾಗಿಂದ ನೋಡ್ತೀನಿ ಇವರಿಬ್ರು ಒಬ್ರನ್ನೊಬ್ರು. ನಮ್ ಸಂಸಾರದಲ್ಲಿ ಹುಳಿ ಹಿಂಡಕ್ ಬಂದಿದ್ಯೇನೋ? ಲೇ, ಧೈರ್ಯ ಇದ್ರೆ ಬಾ, ರೇಷ್ಮವ್ರ ಕೈಲೇ ಕೆಡಿಸ್ತೀವನಿ. ಓಹೋ, ಹೀಗೋ ಸಮಾಚಾರ. ಅಲ್ರಿ, ಸ್ವಾಮಿಗಳು ಬ್ರಹ್ಮಚರ್ಯ ಅಂತ ಬೊಗಳೆ ಬಿಡ್ತಾ ಅವನ್ ಯಾವ ಜೊತೆ ಲೋಲಾಸ್ತಿ ಹಾಕಿದ್ರ. ನಿಮ್ಮಂತವ್ರಿಗೆ ಮನೆ ಯಾಕೆ ಹೆಂಡತಿ ಯಾಕೆ? ಹೋಗಿ ಅವ್ರ ಜೊತೆ ಹಾಳಾಗಿ. ಸೀಮಾ ಸೀಮಾ, ಡಾರ್ಲಿಂಗ್ 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 ಸೀಮಾ. ಮಳ್ಳಿ 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 ನುಲ್ಕೊಂಡ್ 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 ಹಿಂದಿದ್ದೆ ಹೋಗ್ತಾನೆ, ಹಿಂದಿದ್ದೆ. ಲೇ ಅವಿವೇಕಿ ಅವಿವೇಕಿ, ಎಂತ ಅನಾಹುತ ಮಾಡ್ಬಿಟ್ಯೋ. ನಿನ್ ಮಾತು ನಿಜ ತನ್ಕೊಂಡು ಹೊಟ್ಟೋತಲ್ಲೋ. ಹಂಗಾರೆ ಭೂತ್ ಕನ್ನಡಿ ಒಳಗೆ ನೀವಿಬ್ರು ತಪ್ಕೊಂಡಿದ್ರಲ್ಲ, ಅದೇನ್ ಬಂತು? ಬಂತು ನಿನ್ ತಲೆ.
ಯಾವನು ಏನೋ ಹೇಳ್ದ ಅಂತ ತಾಳಿ ಕಟ್ಟಿ ಗಂಟದ ಮೇಲೆ ಸಂಶಯ ಪಟ್ಯಾ? ಯಾವ ಹೇಳ್ತೇನೆ ನಿಮ್ ಸ್ವಂತ ತಮ್ಮನ ಕಣ್ಣಾರೆ ಕಣ್ಣೆ ಅಂತ ಹೇಳ್ತಿದ್ದಾನೆ, ಅದು ಸುಳ್ಳ? ಸುಳ್ಳು ಸುಳ್ಳು ಸುಳ್ಳು. ನಿಮ್ ಮಾತು ನಿಜ ಆದ್ರೆ ಅವಳು ಯಾಳು ರೇಷ್ಮಾ ನೋಡಿದಾಳೆ, ಬಾ ಕೇಳ್ತೀನಿ ಅಂದಳ, ಕಳ್ಸಿ ಅವಳನ್ನ. ಅದು ಬಾತು ತಮ್ಮನಿಗೆ ಹೇಳಿ ಕರ್ಸೋಳು. ಸೀಮಾ, ಸಂಸಾರದ ಗುಟ್ಟಿನ ಬೀದಿ ಪಾಲ್ ಮಾಡಿ ಅವ್ರಿವ್ರನ್ನ ಸಾಕ್ಷಿ ಹೇಳಿದಕ್ಕೇನು? ಸುಮ್ನೆ ಮಾಡೋ ದ್ರೋಹ ಮಾಡಿ ನನಗೆ ನೀತಿ ಹೇಳಲಿಕ್ಕೆ ನಾಚ್ಕೋಣ ನಿಮ್ಗೆ? ಸೀಮಾ ಸೀಮಾ, ಇದು ಒಂದ್ಸಲಿ ಒಂದು ಮಾತು ಕೇಳು ಪ್ಲೀಸ್ ಪ್ಲೀಸ್. ಸೀಮಾ, Oh, stop it. Give your explanation in the court. ಸರಿಯಾಗಿ ಹೇಳಿದೆ ಕಣವ, ಇಂಗ್ಲಿಷ್ ನಾಗ ಒಳ್ಳೆ ಉಗದೆ ಬಿಡು. ಇನ್ನೊಂದ್ ದಫ ಇಂತ ಕೆಲಸ ಮಾಡ್ಬಾರ್ದು, ಹಂಗ್ ಬುದ್ಧಿ ಕಲ್ಸು. ಬುದ್ಧಿ ಕಲಿಸ್ಬೇಕಾದ್ದು ನನಗೆ ಕಣೋ, ನಿನಗೆ. ಬೇಡ ಅಣ್ಣಯ್ಯ, ಬೇಡ ಅಣ್ಣಯ್ಯ, ಏ ಅಣ್ಣಯ್ಯ, ನಾನೇನಾನ ಕೈ ಎತ್ತಿ ಅಂದ್ರೆ ಒಂದೇಟು ಮುಗಿಸ್ಬಿಡ್ತೀನಿ ನಿನ್ನ. ನೀನ್ ಯಾವತ್ತಿ ಮನೇಲಿ ಕಾಲಿಟ್ಟಿಯೋ ಆವತ್ತೇ ನನ್ ಮಾನ ಮರ್ಯಾದೆ ಎಲ್ಲ ಮುಗಿಸ್ಕೊಳೋ. ಬೇಡ ಕಣ್ಣ ಅಣ್ಣಯ್ಯ, ಬೇಡ ಕಣ್ಣ ಅಣ್ಣಯ್ಯ ಅಂದ್ರೆ ಮಕ್ಕ ಸೇರಿಸಿ ಹೊಡಿತಿದ್ಯಾ? ಹೊಡಿಯುವಾಗ ಗೆಲ್ಲದಕ್ಕೆ ಅಯ್ಯೋ, ರಾಜ ಚಕ್ರವರ್ತಿ! ಏನು ಇದೆಲ್ಲ? ಯಾಕೋ ನಾಗ ಹೊಡಿತಾ ಇದೀಯಾ? ಸ್ವಲ್ಪ ನೀವೇನಾದ್ರೂ ಬರ್ದೇ ಇದ್ದಿದ್ರೆ ಸಾಯ್ತೆ ಬಿಡ್ತಿದ್ದ. ಸಾಸೆ ಬಿಡ್ಲಿಂತ ತಾನೇ ಈ ಪ್ರಾರಂಭನ ಮನೇಲಿ ಕರ್ಕೊಂಡ್ ಬಂದು ಇಟ್ಕೊಂಡಿರೋದು. ಏನಾಯ್ತು ಏನಾಯ್ತು? ಬಾಯ್ ಬಿಡಿ. ಬೀರಣ್ಣ, ಏನಾಯ್ತು? ಯಾಕೋ ಜಗಳ ಆಡ್ತಾ ಇದ್ದೀರಿ? ಏನ್ ನಡೀತು? ಮಾತಾಡೋ. ನಾನು ಯಾವಳ್ಳ ಇಟ್ಕೊಂಡಿದ್ದೀನಿ ಅಂತ ಸೀಮಾ ಸುಳ್ಳು ಸುಳ್ಳು ಹೇಳಿ ದಂಸಿ ದೊಡ್ಡ ರಂಪಾನೆ ಮಾಡ್ಬಿಟ್ಟ. ಅವಳದ್ ನಿಜ ಅಂತ ತಿಳ್ಕೊಂಡು ಮನೆ ಬಿಟ್ಟು ಹೊರಟೋದ್ಲು. ಏ ನಾನಾ ಸುಳ್ಳು ಹೇಳ್ತೀನಿ. ಹಂಗಾರೆ ನೀ ಆ ಅಮ್ಮನ್ ತಪ್ಕೊಂಡು ಮಕ್ಕದ ಹತ್ರ ಮಕ್ಕ ತಗೊಂಡು ಹೋಗಿದ್ದು ಸುಳ್ಳ? ಅದನ್ನ ವಿಚಾರಿಸಕ್ ನಾವಿದ್ದೇವೆ. ನಿನ್ಗಿಂತ ದೊಡ್ಡವ್ರ ಮೇಲೆ ಕೈ ಮಾಡ್ಲಿಕ್ಕೆ ಯಾರೋ ಅಧಿಕಾರ ಕೊಟ್ಟವ್ ನಿನಗೆ. ನಾನೇನು ಮೊದ್ಲು ನೋಡಿನಿಲ್ಲ, ಅವನೇ ನನ್ನ ಮೈ ಮೇಲೆ ಬಿದ್ದ. ಮೈ ಮೇಲೆ ಬೀಳದಲ್ವೋ, ನಿನ್ ಕೈ ಕಾಲು ಮುರಿಬೇಕಾಗಿತ್ತು. ಮುರಿದು ಬಿಡ್ತಾನೆ. ಮಗಲೇ ಹೇಳ್ತಿ ಸರಿಗಿಡ್ಕೊಂಡು ತಿರ್ಗಾಡವನೇ. ಕೇಳ್ಜಾಡಿ ಇವನು ಬಾಯಿನಲ್ಲಿ ಬರೋ ಮಾತುಗಳನ್ನ ಇವತ್ತು ಶೂ ಮೇಲೆ ಹೇಳ್ತಾನೆ, ನಾಳೆ ನನ್ನ ಮೇಲೆ ಹೇಳ್ತಾನೆ. ಈ ಮನೇಲಿ ಇದ್ದು ಕೆಟ್ಟ ಹೆಸರು ತಗೊಂಡು ಒದ್ದಾಡೋದಕ್ಕಿಂತ ಆದಷ್ಟು ಬೇಗ ಈ ಮನೆ ಬಿಟ್ಟು ಹೋಗೋದೇ ಕ್ಷೇಮ. ನೋಡ್ದೇನಪ್ಪ, ನಿನ್ನ ಅವಿವೇಕದಿಂದ ಈ ಮನೆ ಹೇಗೆ ಚಿತ್ರವಾಗ್ತಿದೆ. ಹೆತ್ತ ಮಗ ಮನೆಯಲ್ಲಿ ಅಂತ ಕರ್ಕೊಂಡು ಬಂದ್ರೆ ಮನೆಯನ್ನೇ ಕುರುಕ್ಷೇತ್ರ ಮಾಡ್ಬಿಟ್ಟೆ ಅಲ್ಲಪ್ಪ. ಇಷ್ಟು ವರ್ಷ ನೀನು ಸಿಕ್ಲಿಲ್ವಲ್ಲ ಅಂತ ಸಂಕಟ ಪಡ್ತಿದ್ದೆ. ಈಗ ಯಾಕಾದ್ರೂ ಸಿಕ್ಕದಿಯೋ ಅಂತ ಸಂಕಟ ಪಡ್ಬೇಕಾಗಿದೆ. ನೀನ್ ಯಾವನ್ ಸಂಕಟ ಪಡು ಅಂತ ಹೇಳ್ದವ? ನಿನ್ ಯಾವನ್ ನನ್ನೆಲ್ಲ ಕರ್ಕೊಂಬ ಅಂತ ಹೇಳ್ದವ? ನೀನೇ ತಾನೇ ನಮ್ಮ ಅವ್ವ ಅಪ್ಪನಿಂದ ನಾ ಬೇಡ ಬೇಡ ಅಂತ ಎಷ್ಟು ಹಚ್ಕೊಂಡ್ರು ಪುಡ್ಸಿ ಹೇಳ್ಕೊಂಬಂದವ್ರು. ಅದಕ್ಕೋಸ್ಕರ ನೀನ್ ಈ ಮನೇಲಿ ಬೇಕಾದ ಆಟ ಆಡ್ಬೋದು ಅನ್ಕೊಂಡಿದ್ದೇನೋ ಇಡಿಯೇ. ನಾನು ಯಾಕೆ ಆಡ್ಲಿ? ಅದ್ ಯಾವ ಮಂಗ ಮುಸ್ಲಿಮ್ನ ತಪ್ಕೊಂಡು ಆಟ ಆಡ್ತಿದ್ನಲ್ಲ ನಿನ್ ಪುತ್ರ, ಇವನ್ ಹೇಳು. ಮುಚ್ಕೋ ಬಾಯಿ. ಏ, ನನಗೆ ಎದುರು ಜವಾಬ್ ಕೊಡ್ತೀಯನೋ? ಕೊಪ್ಪಿದ ಮಗನೇ, ಕೊಪ್ಪು ನಿಂಗೆ. ಕೌಂಡ್ರ ನನಗೆ ಎದುರು ಜವಾಬ್ ಕೊಡ್ತೀಯನೋ? ಹೊಡೆದು ಬಿಟ್ಟ. ನಾನ್ ಕಣ್ಣಾರೆ ಕಂಡಿದ್ದನ್ನ ಹೇಳಿದ್ದಕ್ಕೆ ನನ್ನೇ ಹಿಡ್ಕೊಂಡು ಹೊಡೆದು ಬಿಟ್ಟ. ಇದಕ್ಕೆಲ್ಲ ಕರ್ಕೊಂಡ್ ಬಂದಿದ್ದು ನನ್ನ. ಇನ್ನೊಂದು ಏಟ್ ಬಿಡ್ಬೇಕಾಗಿತ್ತು. ನಿನ್ ಮಗನ್ ಚಚ್ಚ ಹಾಕ್ಬೇಕೆ ನಿನ್ನೂ ಚಚ್ಚ ಹಾಕ್ಬಿಡ್ತಿದ್ದೆ. ಸುಟ್ಬಿಡ್ತಾನಂತ ಸುಟ್ಬಿಡ್ತಾನೆ. ಏನ್ ರಾಗಿ ರೊಟ್ಟಿ ಅಂತ ತಿಳ್ಕೊಂಡ್ಬಿಟ್ಟ ಅಪ್ಪಯ್ಯ. ಸೋಟದ ಕಬ್ಬು ತೋರಿಸ್ಬಿಟ್ರೆ ಎದ್ಕೊಂಡ್ಬಿಡ್ತಾರ. ಸುಡು ನೋಡಲ್ಲ. ಇನ್ನು ಮೇಲೆ ಈ ಮನೇಲಿ ಅವ್ವಯ್ಯ ಅಪ್ಪಯ್ಯ ಅಂತ ಉಸಿರೆತ್ಕೊಂಡು ಯಾವ ತಂಟು ಹೋಗ್ದಾಗೆ ಹೇಳ್ದಾಗ ಕೇಳ್ಕೊಂಡು ಬಾಯಿ ಮುಚ್ಕೊಂಡು ಬಿದ್ದಿದ್ರೆ ಸರಿ. ಇಲ್ದೆ ಹೋದ್ರೆ ಅದಕ್ಕಾದ ಬಗ್ಗೆ ನಿನಗೂ ಆಗುತ್ತೆ. ಹುಷಾರ್, ತಿಳಿತೇನೋ? ಏನು ನಿಂತಿದ್ದೀರಿ, ಹೋಗ್ರ.
ಜಾನಕಿ ಸ್ವಲ್ಪ ನೀವೇನಾದ್ರೂ ಬರ್ದೇ ಇದ್ದಿದ್ರೆ ಸಾಯ್ಸೇ ಬಿಡ್ತಿದ್ದ. ಆಸೆ ಬಿಡ್ಲಿಕ್ಕೆ ತಾನೇ ಈ ಪ್ರಾರಬ್ಧನ ಮನೆಯಲ್ಲಿ ಕರ್ಕೊಂಡ್ ಇಟ್ಕೊಂಡಿರೋದು. ನಾನು ಯಾವಳನ್ನ ಇಟ್ಕೊಂಡಿದ್ರಿ ಅಂತ ಸೀಮಾ ಸುಳ್ಳು ಹೇಳಿ ಧಮ್ಸಿ ದೊಡ್ಡ ರಂಪಾನೆ ಮಾಡ್ಬಿಟ್ಟ. ಅವಳದು ನಿಜ ಅಂತ ತಿಳ್ಕೊಂಡು ಮನೆ ಬಿಟ್ಟು ಹೊರಟೋದ್ಲು. ನೋಡ್ದೇನಪ್ಪ, ನಿನ್ನ ಅವಿವೇಕದಿಂದ ಈ ಮನೆ ಹೇಗೆ ಚಿತ್ರವಾಗ್ತಿದೆ. ಹೆತ್ತ ಮಗ ಮನೆಯಲ್ಲಿ ಅಂತ ಕರ್ಕೊಂಡು ಬಂದ್ರೆ ಮನೆಯನ್ನೇ ಕುರುಕ್ಷೇತ್ರ ಮಾಡ್ಬಿಟ್ಟೆ ಅಲ್ಲಪ್ಪ. ಇಷ್ಟು ವರ್ಷ ನೀನು ಸಿಕ್ಕಿಲ್ವಲ್ಲ ಅಂತ ಸಂಕಟ ಪಡ್ತಿದ್ದೆ. ಈಗ ಯಾಕಾದ್ರೂ ಸಿಕ್ಕದೆಯೋ ಅಂತ ಸಂಕಟ ಪಡ್ಬೇಕಾಗಿತ್ತು. ಇನ್ನು ಮೇಲೆ ಈ ಮನೆಯಲ್ಲಿ ಅವ್ವಯ್ಯ ಅಪ್ಪಯ್ಯ ಅಂತ ಉಸಿರೆತ್ತು ಕೂಡುದು. ಇಲ್ಲದೆ ಹೋದ್ರೆ ಅದಕ್ಕಾಗಕ್ಕೆ ನಿನಗೂ ಆಗುತ್ತೆ. ಮಮ್ಮಿ, ಇನ್ ಯಾವ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳು ಅಂತ ಹೇಳಿದ್ರು ಹೇಳ್ತೀನಿ ಮಮ್ಮಿ. ಶಿವಣ್ಣನು ರೀಟಾನು ಜೊತೆದಲ್ಲಿ ಕ್ಲಬ್ ಅಲ್ಲಿ ಕುತ್ಕೊಂಡು ಡ್ರಿಂಕ್ ತಗೋತಾ ಇದ್ದೆ, ನಾನು ಕಣ್ಣಾರೆ ನೋಡಿದೆ ಮಮ್ಮಿ. ಪ್ಲೀಸ್ ನೋಡ್. ಅದನ್ನ ಅವತ್ತೇ ಹೇಳೋಕೆ ಏನಾಗಿತ್ತು ನಿನಗೆ? ಬೀರಣ್ಣ ಹೇಳಿದ್ದಕ್ಕೆ ಆಯ್ತಲ್ಲ ರಂಪ, ಅದೇ ಆಗ್ತಾ ಇತ್ತು, ಅದಕ್ಕೆ ಹೇಳಿಲ್ಲ. ಪಾಪಿಷ್ಟ, ನನ್ನ ಕೆಟ್ಟ ಕೆಲಸ ಮುಚ್ಚಿಡೋದಕ್ಕೆ ಅದೆಂತ ನಾಟಕ ಆಡ್ಬಿಟ್ಟ. ಅದನ್ನ ನಂಬಿ ದೇವರಂತ ನಾನು ಇನ್ನೊಂದೆಂಟು ಬ್ರದರ್ನ ಮನೆಯಿಂದ ಹೊರಗಡೆ ಹಾಕಿದ್ರೆ ನಾವ್ಯಾಕೆ ಹೊರಗಟ್ಟೋಣವು? ಬಾಯಿಂದ ಹೇಳಿಲ್ಲ, ಆದ್ರೆ ಹೊಗೆ ಇಟ್ವಿ ಅಷ್ಟೇ. ಚುಚ್ಚಾಗ ಆಡ್ಬೇಡ. ಸಾಕು, ಸುಮ್ಮನಿರಿ. ನೀವೇನೇ ಹೇಳಿ, ನನ್ ಮಗ ಈ ಮನೆ ಬಿಟ್ಟು ಹೋಗೋದಕ್ಕೆ ನೀವೇ ಕಾರಣ. ಜಾನಕಿ, ಜಾನಕಿ, ನಾನೇನ್ ಬೇಕು ಅಂತ ಹಾಗೆ ಮಾಡುತ್ತೇನೆ. ಅವನನ್ನ ಹೆದರ್ಸಿದ್ರೆ ಸರಿ ಹೋಗ್ತಾನೆ ಅನ್ನೋ ಭರವಸೆ ಮೇಲೆ ರಿವಾಲ್ವರ್ ತೋರಿಸ್ತೆ. ನಡೆದು ಹೋಯ್ತು, ಏನು ಮಾಡ್ಲಿ? ಈಗ ಅವನು ಎಲ್ಲಿ ಹೋದ್ನು? ಏನ್ ಮಾಡ್ತಿದ್ದಾರೋ? ಏನಪ್ಪ ಡ್ರೈವರ್ ಅಣ್ಣ, ಏನು ಕೆಣಿತಾವ್ ಕೊಯ್ತದೆ ಈ ಲಾರಿ. ಓ, ನನ್ನ ಸಿಕ್ಕೊಂಡಿರ್ಸ್ಕೊಂಡು ಹೋದಿಯಾ? 10 ರೂಪಾಯಿ ಇರ್ತದೆ, 10 ರೂಪಾಯಿ. ನಾನ್ ತಬಿಟ್ಟೈತೆ. 10 ಬಾ, 10 ಬಾ. ನಾನಂತೂ ಊರಲ್ಲೆಲ್ಲ ಹುಡುಕದೆ, ಎಲ್ಲೂ ಕಾಣ್ಲಿಲ್ಲ. ಸೋಮು ಇನ್ನು ಅಲ್ಲಿ ಇಲ್ಲಿ ಹುಡುಕ್ತಲೇ ಇದ್ದಾನೆ. ಕಡೆಗೆ ನಾನು ಪೊಲೀಸ್ಗೂ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ಏನೇ ಹೇಳು ಭಾವ, ನೀನು ಅಷ್ಟು ದುಡುಕಬಾರ್ದಾಗಿತ್ತು. ಅಡ್ಬಿಟ್ಟೆ ಬುದ್ಧಿ. ಅಲ್ಲಿ ಚುಂಚಪ್ಪ ಮಗಿನ್ ನೋಡ್ಬೇಕು ಅಂತ ಒದ್ದೆ ಆಟ ಕೆಂಚಿದು. ಬೀರನ್ ಕಾಣದೆ ಹೋದ್ರೆ ಬದುಕಕ್ಕಿಲ್ಲ ಅಂತ ಕುಂತು ಬಿಟ್ಲು. ಅದಕ್ಕೆ ಬಂದ್ಬಿಟ್ಟು ಬುದ್ಧಿ.
ಮಗ ಎಲ್ಲಿ ಬುದ್ಧಿ? ಯಾಕೆ ಬುದ್ಧಿ? ಬೀರ ಇಲ್ಲಿ? ನಾವು ಅವನ್ನೇ ಹುಡುಕ್ತಾ ಇದ್ದೀವಿ ಜುಂಜಪ್ಪ. ರಾತ್ರಿಯಿಂದ ಪತ್ತೆ ಇಲ್ಲ ಅವನು. ಹೌದಪ್ಪ, ಹೇಳ್ದೆ ಕೇಳದೆ ಇದ್ದಕ್ಕಿದ್ದಾಗೆ ಎಲ್ಲೋ ಹೊರಟೋಗಿದ್ದಾನೆ. ಇದ್ಕಿದ್ದಾಗ ಹೊಂಟೋದ? ಯಾರೋ ಏನೋ ಅಂದಿವ್ರಿ, ಅದಕ್ಕೆ ಹೊಂಟೋಗವ್ನೆ. ಕೆಂಚಮ್ಮ, ನಿನ್ನೆ ಮನೇಲಿ ಏನೋ ಒಂದು ಗಲಾಟೆ ಆಗಿ ನಮ್ ಭಾವ ಸ್ವಲ್ಪ ರೇಗ್ ಬಿಟ್ರು. ಅದಕ್ಕೆ ರೇಗ್ದೆ ಏನ್ ಮಾಡ್ತಾರೆ ಬುದ್ಧಿ? ಬಿಟ್ಟೆ ಸಿಗ್ತಾನೆ ಮಗ. ಅವನು ನನಗೂ ಮಗನೇ ಕೆಂಚಮ್ಮ. ಆ ವಾಂಚಲ್ಯ ಇದ್ರೆ ಮನೆ ಬಿಟ್ಟು ಹೋಗೋವಾಗ ಯಾತ್ರ ತಡಿಲಿಲ್ಲ. ಎಷ್ಟು ಹೊತ್ತಲ್ಲಿ ಹೋದ, ಯಾಗ ಹೋದ ಅನ್ನೋದೇ ಗೊತ್ತಾಗ್ಲಿಲ್ಲ ನಮ್ಗೆ. ಬಹು ಚಂದ ಗೆಳ್ತೀಯ ಕಣವಾ, ಬಹು ಚಂದ ಗೆಳ್ತೀಯ. ನಮ್ಮ ಮಟ್ಟಿಲಿ 300 ಕುರಿ ಸಾಕೊಂಡಿವ್ನಿ. ಅದಾಗ ಒಂದು ಕಾಡ್ದ ಹೋದ ಆಗ್ಲೇ ತಿಳಿತೈತೆ ನಂಗೆ. ನಿಂಗಿರೋ 4 ಮಕ್ಕಳಿಗೆ ಒಬ್ಬ ಒಂದು ಗೊತ್ತಾಗ್ಲಿಲ್ವಾ? ಕೆಂಚು, ಸುಮ್ಕಿರು ಸುಮ್ಕಿರು. ನಾನು ಯಾಕೆ ಸುಮ್ಕಿರ್ಬೇಕು? ನಾನು ಯಾಕೆ ಸುಮ್ಕಿರ್ಬೇಕು? ನನ್ ಕಂದನ್ ಕಳಿಸ್ಬೇಡ ಕಳಿಸ್ಬೇಡ ಅಂತ ಅವತ್ತೇ ಪಡ್ಕೊಂಡೆ. ಕೇಳಿದೀಯ ನನ್ ಮಾತ? ಕೆಂಚಮ್ಮ, ನೀನ್ ಅವನ್ನ ಸಾಕಿ ದೊಡ್ಡವನ್ ಮಾಡಿರ್ಬಹುದು. ನಾನು ಅವನು ಹೆತ್ತು ತಾಯಿ. ಹೀಗಾಯ್ತಲ್ಲ ಅಂತ ನನ್ನ ಮನಸ್ಸಲ್ಲೂ ದುಃಖ ಇದೆ, ನನಗೂ ಸಂಕಟ ಆಗ್ತಿದೆ. ಹಂಗಿದ್ರೆ ಹಿಂಗ್ ನಿಮ್ಮದಿಯಾಗಿ ಮಾತಾಡ್ಕೊಂಡು ನಿಂತ್ಕೊತಿದ್ದ. ಬಿಸಿ ಬಾಡ್ಲೇಲಿ ಬಿದ್ದು ಉಳಂಗ ಹಾಕಿರ್ಲಿಲ್ಲ. ನಮ್ ಬೀರಂಗೆ ಇಷ್ಟ ಅಂತ ಜೋರಾಗಿದ್ದು ಒಬ್ಬಟ್ಟು ಮಾಡ್ಕೊಂಡು ಬಂದೆ. ಅವನೇ ಇಲ್ಲ ಬೇಕಿದ್ರೆ ಯಾಕೆ ತಗೊಳ್ಳಿ. ಇಲ್ಲಿಲ್ಲ ಅಂದ್ಮ್ಯಾಕೆ ಬೇರೆ ಎಲ್ಲೈತೆ ಜಾಗ ಅವನಿಗೆ? ನಮ್ಮಳ್ಳಿಗೆ ಹೋಗಿರ್ಬೇಕು. ಬಾ ಹೋಗೋಣ. ನಡಿ ಹೋಗ. ನಡಿ. ಜುಂಜಪ್ಪ, ಇಲ್ಲಪ್ಪ, ನಾವು ಬರ್ತೀವಿ. ಮೈಲಾರಿ ಬಂದ್ಬಿಡ್ತು ಕಣ್ಣ ನಮ್ ಜಾಗ. ದೈವರನ್ನ ಬರ್ತೀನಿ. ಸರಿ, ಒಳ್ಳೇದಪ್ಪ. ಬರ್ಲಾ? ಇಳಿಲ್ಲ? ಏಯ್, ಬೀಗ ಹಾಕೊಂಡೆಲ್ಲ ಹೊಂಟೋಗ್ಬಿಟ್ಟವ್ರೆ. ಅವಯ್ಯ, ಓ ಅಪ್ಪ, ಏ ಮಲ್ಲೆ, ಏ ಮಲ್ಲೆ, ಬೀರ ಬಂದಿದ್ದೀನಿ ಕಣ, ಬೀರ. ಏ, ಓ ಮಲ್ಲೆ, ಮಲ್ಲೆ. ಬಾಂತಿಗೆಪ್ಪ, ಬೀರ, ಬೀರ, ಬೀರ. ಅಪ್ಪಯ್ಯ, ಅಪ್ಪಯ್ಯ, ನಾನು ಅವರೊಟ್ಟಿಗೆ ಹೋಗಕ್ಕಿಲ್ಲ, ನಾನು ಅವರೊಟ್ಟಿಗೆ ಹೋಗಕ್ಕಿಲ್ಲ. ಅವ್ರು ನನ್ನ ಸಾಯಿಸಾಕ್ಬಿಡ್ತಾರೆ. ಬೀರ, ಬೀರ, ನಿನ್ನನ್ನು ಕೊಲ್ಲುವಂತ ಕಟ್ಟಿದ್ರ ಅಲ್ಲಪ್ಪ ನಾವು.
ನಿನ್ನನ್ ಹೇಗಾದ್ರೂ ಮಾಡಿ ನಮ್ಮ ಮಗನಾಗ ನಮ್ ಜೊತೆಲ್ಲೇ ಇಟ್ಕೊಳ್ಳೋಣ ಅಂತ ಹಾಗೆ ಮಾಡ್ದೆ ಕಣಯ್ಯ. ಕಡೆಗೆ ನಿನ್ನನ್ನು ಹೆದರ್ಸಾದ್ರೂ ಅಂಕೆಯಲ್ಲಿ ಇಟ್ಕೊಳ್ಳೋಣ ಅಂತ ಹಾಗೆ ನಡ್ಕೊಂಡೆ ಕಣೋ. ಇನ್ಮೇಲೆ ಯಾವತ್ತೂ ಇಂಥ ಅಚಾತುರ್ಯ ನಡೀದೆ ಅಂತ ನೋಡ್ಕೋತೀನಿ. ಬಾಪ ಬಾಪ, ನಿನ್ ಮನ್ಸಿಗೆ ಹಾಗೆ ತೋರುತ್ತೋ ಹಾಗೆ ಸಂತೋಷವಾಗಿರಪ್ಪ ಆ ಮನೆಯಲ್ಲಿ. ಬಾ ನನ್ ಕಂದ, ಹೆತ್ತ ಕರಳಿಗೆ ಹಿಂಸೆ ಕೊಡಬೇಡ್ವೋ. ಬಾರೋ ಮಗನೇ. ಇನ್ನು ನನ್ ಮೇಲೆ ಕೋಪ ಏನೋ? ಇಲ್ಲ. ಹಾಗಾದ್ರೆ ಬಾಪ ಮನೆಗೆ ಬಾ ರಾಜ. ಬಾರೋ ನನ್ ದೇವ್ರು. ಬಾಪ ಬಾ, ಬಾ ನನ್ ಚಿನ್ನ, ಬಾರೋ ನನ್ ಕಂದ, ಬಾರೋ ಬಾರೋ ನನ್ ರಾಜ. ಬಂದೆ ನನ್ ಕಂದ, ರಾಜ, ನನ್ ಕಂದ, ರಾಜ, ನನ್ ಕಂದ. ನೀನು ನಮ್ಮವಯ್ಯ ಅಲ್ವಾ? ಏನಪ್ಪ ಹೇಳ್ದೆ? ನನ್ನ ಹೆತ್ತವಯ್ಯ ಅಲ್ವಾ? ಹೌದು ಕಣಪ್ಪ. ನನ್ ಮ್ಯಾಗೆ ನಿಂಗೆ ತುಂಬಾ ಪ್ರೀತಿ ಐತೆ ಅಲ್ವಾ ಅವಯ್ಯ? ಇಲ್ವೇನಪ್ಪ ಮತ್ತೆ? ನಾನು ಸುಖವಾಗಿದ್ರೆ ನಿಂಗೆ ಸಂತೋಷ ಅಲ್ವಾ ಅವಯ್ಯ? ಅದಕ್ಕೆ ಅಲ್ವೇನಪ್ಪ ಕಣ್ಣೀರು ಸುಸ್ತ ಇಲ್ಲಿವರೆಗೂ ಬಂದಿರೋದು. ಹಂಗಾರೆ ಏನು ಹೇಳಪ್ಪ, ಏನ್ ಮಾಡ್ಬೇಕು ಹೇಳೋ ರಾಜ? ಇಲ್ಲ ಬಿಟ್ಬಿಡು ಮತ್ತೆ ನನ್ನ, ಬಿಟ್ಬಿಡು ಮತ್ತೆ ನನ್ನ ಇಲ್ಲೇ. ಈ ಅಪ್ಪಯ್ಯ ಅವೈದ್ಯವಿದ್ರೇನೆ ನಂಗೆ ಸುಖ ಸಂತೋಷ ಎಲ್ಲ ಸಿಗ್ತೈತೆ. ಮರಕ್ಕೆ ಹತ್ತಿದ ಬಳ್ಳಿ, ಮನಕ್ಕೆ ಹತ್ತಿದ ಜೀವ ಎರಡನ್ನೂ ಬೇರ್ಪಡಿಸೋದು ಸುಲಭವಾದ ಕೆಲಸ ಅಲ್ಲಮ್ಮ, ಸುಲಭವಾದ ಕೆಲಸ ಅಮ್ಮ. ಕಾಡಿನಲ್ಲಿ ಉಲ್ಲಾಸದಿಂದ ಬೆಳೆದ ಹಕ್ಕಿ ಹಿಡ್ಕೊಂಡು ಬಂದು ಬಂಗಾರದ ಪಂಜರದಲ್ಲಿಟ್ಟು ಸಾಕ್ತಿವಿ ಅಂದ್ರೆ ಅಮ್ಮ, ಅದು ನೆಮ್ಮದಿಯಾಗಿರುತ್ತೆ ಅಂತ ತಿಳ್ಕೊಂಡಿದ್ಯೇನಮ್ಮ? ಒಂದು ಕಾಲಕ್ಕೂ ಇಲ್ಲಮ್ಮ. ಅವನು ಬೆಳೆದ ವಾತಾವರಣದಲ್ಲೇ ಅವನು ಸುಖ, ಸಂತೋಷ, ನೆಮ್ಮದಿ, ತೃಪ್ತಿ ಎಲ್ಲಾನು ಕಂಡುಕೊಂಡಿರೋವಾಗ ನೀನ್ ಯಾಕಮ್ಮ ಅವನ್ನ ಎಲ್ಲಿಡಿದು ಬಲವಂತವಾಗಿ ಕಟ್ಟಾಗ್ತಾ ಇದ್ಯಾ? ಬಿಟ್ಬಿಡಮ್ಮ, ಬಿಟ್ಬಿಡು. ನೀನು ತಾಯಿ ಅನ್ನೋ ಅಭಿಮಾನ, ಹಂಬಲ ನಿನ್ನ ಹೃದಯದಲ್ಲೇ ಇರ್ಲಿ. ಆದ್ರೆ ಅವನ್ ಎಲ್ಲಿದ್ರೂ ಸುಖವಾಗಿರ್ಲಿ ಅನ್ನೋ ನಿನ್ನ ಆಶೀರ್ವಾದ ಮಾತ್ರ ಅವನ ಮೇಲೆ ಸದಾ ಇರ್ಲಿ. ಅಷ್ಟೇ ಅಮ್ಮ. ನಡಿ ನಡಿ ಹೋಗೋಣ. Ha ha ha.